ನಮಸ್ಕಾರ ಸ್ನೇಹಿತರೆ. ಇಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ಎಂದಿಗೂ ಇರುವುದಿಲ್ಲ ಯಾಕೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಸಂಚಲ ಸ್ವಭಾವದಿಂದಾಗಿ ಅವಳು ಹೆಚ್ಚು ಸಮಯ ಯಾವುದೇ ಸ್ಥಳದಲ್ಲಿ ದೃಢವಾಗಿ ನಿಲ್ಲುವುದಿಲ್ಲ. ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದಲೂ ಆಕೆ ಕೋಪಗೊಂಡು ನಮ್ಮನ್ನು ತೊರೆದು ಹೋಗುತ್ತಾಳೆ. ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ನಾವು ಜೀವನದಲ್ಲಿ ಎಂತಹ ತಪ್ಪುಗಳನ್ನು ಮಾಡಬಾರದು ಗೊತ್ತೇ? ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ನೀವು. ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಯಾರ ಮೇಲೆ ಬೀಳುತ್ತದೋ ಅವರ ಭವಿಷ್ಯ ಉಜ್ವಲವಾಗಿ ಬದಲಾಗುತ್ತದೆ. ಆ ವ್ಯಕ್ತಿ ಎಷ್ಟೇ ಬಡವನಾಗಿದ್ದರೂ ಅವನು ಲಕ್ಷ್ಮಿಯ ಅನುಗ್ರಹದಿಂದ ಒಂದೇ ಕ್ಷಣದಲ್ಲಿ ರಾಜನಾಗುತ್ತಾನೆ. ಮತ್ತೊಂದೆಡೆ ತಾಯಿ ಲಕ್ಷ್ಮಿ ಕೋಪಗೊಂಡರೆ ರಾಜನು ಬಡವನಾಗಿ ಬೀದಿಗೆ ಬರಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಜೀವನದಲ್ಲಿ ಎಂದಿಗೂ ಸುಖ ಮತ್ತು ಸಮೃದ್ಧಿ ಕಡಿಮೆಯಾಗಬಾರದು ಎಂದು ಎಲ್ಲರೂ ಬಯಸುತ್ತಾರೆ. ಆದರೆ ತಿಳಿದೋ ತಿಳಿಯದೇನೋ ಇಂತಹ ಹಲವಾರು ತಪ್ಪುಗಳು ನಡೆಯುವುದರಿಂದ ಮಹಾಲಕ್ಷ್ಮಿಯು ನಮ್ಮ ಮನೆಯೊಳಗೆ ಕಾಲಿಡುವುದಿಲ್ಲ. ಜೀವನದಲ್ಲಿ ಅಪ್ಪಿತಪ್ಪಿ ಮಾಡಬಾರದಂತಹ ಕೆಲವು ಕೆಲಸಗಳಿವೆ. ಅವುಗಳನ್ನು ನೀವು ಮಾಡಲೇಬಾರದು. ನಂತರ ಅಡುಗೆ ಮನೆಯಲ್ಲಿ ತೊಳೆಯದೇ ಇಟ್ಟಿರುವ ಪಾತ್ರೆಗಳು ಬಡತನಕ್ಕೆ ಕಾರಣವಾಗುತ್ತದೆ. ಅಂದರೆ ರಾತ್ರಿ ಊಟ ಮಾಡಿರ್ತೀರಲ್ಲ, ಅವನ್ನ ಹಾಗೆ ಇಡಕ್ಕೆ ಹೋಗಬೇಡಿ. ನೈಟೇ ಫುಲ್ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಿ. ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯದೇ ಹರಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದರೆ ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ಪಾತ್ರೆಗಳನ್ನು ತೊಳೆಯದೆ ರಾತ್ರಿ ಸಿಂಕ್ನಲ್ಲಿ ಬಿಟ್ಟು ಬೆಳಿಗ್ಗೆ ಸ್ವಚ್ಛಗೊಳಿಸುತ್ತಾರೆ. ಇಂತಹ ಕೆಲಸ ಮಾಡುವವರು ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ಇರುವುದಿಲ್ಲ ಎನ್ನುವ ನಂಬಿಕೆ ಇದೆ. ಹಾಗೆ ನೀವು ಆದಷ್ಟು ಅಡುಗೆ ಮನೆನ ಕ್ಲೀನಾಗಿ ಇಟ್ಕೊಳ್ಳಿ. ಇದರ ನಂತರ ಸೂರ್ಯಾಸ್ತದ ನಂತರ ಸ್ವಚ್ಛತೆ ಮಾಡುವ ಮನೆಯ ಸದಸ್ಯರ ಮೇಲೆ ಮತ್ತು ಈ ಸಮಯದಲ್ಲಿ ಕಸವನ್ನು ಗುಡಿಸಿ ಹೊರಗೆ ಹಾಕುವವರ ಮೇಲೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. ಪೊರಕೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ತಾಯಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿಯೇ ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸಿ ಕಸವನ್ನು ಹೊರಗೆ ಹಾಕುವುದರಿಂದ ಲಕ್ಷ್ಮೀ ತಾಯಿ ದೇವಿಯು ನಮ್ಮ ಮನೆಯಿಂದ ಹೊರಗೆ ಹೋಗುತ್ತಾಳೆ. ಒಂದು ವೇಳೆ ನೀವು ಈ ಸಮಯದಲ್ಲಿ ಮನೆಯನ್ನು ಗುಡಿಸಿ ಸ್ವಚ್ಛಗೊಳಿಸಿದರೆ ಖಂಡಿತ ಆ ಕಸವನ್ನು ಮನೆಯಿಂದ ಹೊರಗೆ ಹಾಕಬೇಡಿ. ಸಮಯಕ್ಕೆ ಸರಿಯಾಗಿ ಮಲಗದೇ ಇರುವುದು. ಶಾಸ್ತ್ರಗಳ ಪ್ರಕಾರ ರಾತ್ರಿಯಲ್ಲಿ ಮಲಗುವುದು ಮತ್ತು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಳ್ಳುವುದು ಉತ್ತಮವೆಂದು ಪರಿಗಣಿಸಲಾಗಿದೆ. ಆದರೆ ಇಂದಿನ ದಿನಗಳಲ್ಲಿಯೂ ಸಹ ಜನರು ರಾತ್ರಿಯಲ್ಲಿ ಎಚ್ಚರವಾಗಿರುತ್ತಾರೆ ಮತ್ತು ಮಧ್ಯಾಹ್ನದವರೆಗೂ ಮಲಗಿಕೊಂಡೇ ಇರುತ್ತಾರೆ. ಸೋಮಾರಿತನದಿಂದಲೂ ಕೆಲವರು ಇದನ್ನು ಮಾಡುತ್ತಾರೆ. ಹೀಗೆ ಮಾಡುವವರ ಮೇಲೆ ತಾಯಿ ಮಹಾಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ಅವಳು ಅಂತಹ ಮನೆಯಲ್ಲಿ ಉಳಿಯುವುದಿಲ್ಲ. ಮನೆಯಲ್ಲಿ ಸೊಸೆಯಂದಿರನ್ನು ಅವಮಾನಿಸುವ ಮನೆ. ಮಹಿಳೆಯನ್ನು ಮನೆಯ ಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ. ಸೊಸೆಯನ್ನು ಅವಮಾನಿಸುವುದು, ಹಿಂಸಿಸುವುದು ಮತ್ತು ನಿಂದಿಸುವ ಮನೆಯೊಳಗೆ ತಾಯಿ ಲಕ್ಷ್ಮಿಯು ಎಂದಿಗೂ ತನ್ನ ಆಶೀರ್ವಾದವನ್ನು ನೀಡುವುದಿಲ್ಲ. ಹೆಣ್ಣಿನ ಜೊತೆ ಜಗಳವಾಡುವುದಲ್ಲದೆ ಮನೆಯ ಹಿರಿಯರನ್ನು ತುಂಬ ಜನ ನಿಂದಿಸುತ್ತಾರೆ. ತಾಯಿ ಲಕ್ಷ್ಮಿ ಯಾವಾಗಲೂ ಅಂತಹ ಮನೆಗಳಲ್ಲಿ ದೂರವೇ ಇರುತ್ತಾಳೆ. ಒಲೆಯ ಮೇಲೆ ತೊಳೆಯದೆ ಪಾತ್ರೆಗಳನ್ನು ಇಡುವುದು. ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ಗಳ ಮೇಲೆ ಒಲೆಯ ಮೇಲೆ ತೊಳೆಯದ ಪಾತ್ರೆಗಳನ್ನು ಇಡಬಾರದು. ಹಾಗೆಯೇ ಖಾಲಿ ಪಾತ್ರೆಗಳನ್ನು ಒಲೆಯ ಮೇಲೆ ಇಡಬಾರದು. ಅನಿಲದ ಮೇಲೆ ಖಾಲಿ ಪಾತ್ರೆಗಳನ್ನು ಇಡುವುದರಿಂದ ಮನೆಯಲ್ಲಿ ಬಡತನ ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಂತಹ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯು ಆಶೀರ್ವಾದ ಎಂದಿಗೂ ಉಳಿಯುವುದಿಲ್ಲ.
ಈ ಸ್ಥಳದಲ್ಲಿ ಕಸವನ್ನು ಇಡುವುದು ತಪ್ಪು. ಮನೆಯ ಉತ್ತರ ದಿಕ್ಕಿನಲ್ಲಿ ಕಸ ಮತ್ತು ಕೊಳಕನ್ನು ಎಂದಿಗೂ ಇಡಬಾರದು. ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವರು ಈ ದಿಕ್ಕಿನಲ್ಲಿ ನೆಲೆಸಿದ್ದಾರೆ. ಈ ದಿಕ್ಕಿನಲ್ಲಿ ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಇಡಬಾರದು. ಉತ್ತಮ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಲಕ್ಷ್ಮಿ ಮತ್ತು ಕುಬೇರ ದೇವರು ಕೋಪಗೊಂಡು ಮನೆಯಿಂದ ಹೊರಹೋಗುತ್ತಾರೆ ಎಂಬುದು ನಿಜ. ಮರೆತು ಇದನ್ನು ಕೊಳಕು ಕೈಗಳಿಂದ ಮುಟ್ಟದಿರಿ. ಅಪ್ಪಿತಪ್ಪಿಯೂ ಮನೆಯ ತಿಜೋರಿಯನ್ನು ಕೊಳಕು ಅಥವಾ ತೊಳೆಯದ ಕೈಗಳಿಂದ ಮುಟ್ಟಬಾರದು. ತಿಜೋರಿ ಎನ್ನುವುದು ಮನುಷ್ಯನು ತನ್ನ ದುಡಿಮೆಯ ಹಣವನ್ನು ಇಡುವ ಸ್ಥಳವಾಗಿದೆ. ಅಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಕೊಳಕು ಕೈಗಳಿಂದ ತಿಜೋರಿಯನ್ನು ಮುಟ್ಟುವವರ ಮೇಲೆ ತಾಯಿ ಕೋಪಗೊಳ್ಳುತ್ತಾಳೆ ಮತ್ತು ಆ ಸ್ಥಳದಲ್ಲಿ ಹೆಚ್ಚು ಕಾಲ ಆಕೆ ಉಳಿಯುವುದಿಲ್ಲ. ಇವೆಲ್ಲವೂ ಇಂತಹ ಕೆಟ್ಟ ಮನೆಗಳಲ್ಲಿ ಲಕ್ಷ್ಮೀದೇವಿಯು ಎಂದಿಗೂ ಇರುವುದಿಲ್ಲ, ನೆಲೆಸುವುದೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡುತ್ತಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ. ನಾನು ಹಾಕುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬಂದು ತಲುಪುತ್ತವೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.